ನಮಸ್ಕಾರ. ಭೂಮಿಯ ಒಳಗೆ ಏನಿದೆ? ಪೌರಾಣಿಕ ಕಥೆಗಳಿಂದ ವಿಜ್ಞಾನದ ವಾಸ್ತವದತ್ತ. ಪ್ರಾಚೀನ ಕಾಲದಲ್ಲಿ ಜಗತ್ತಿನ ಎಲ್ಲ ಸಂಸ್ಕೃತಿಗಳ ಜನರು ಭೂಮಿಯ ಆಳದಲ್ಲಿ, ಅಂದರೆ ನಮ್ಮ ಪಾದಗಳ ಕೆಳಗೆ ಮತ್ತೊಂದು ನಿಗೂಢ ಲೋಕ ಐತೆ ಅಂತ ನಂಬಿದ್ರು. ಇದನ್ನು ಪಾತಾಳ ಲೋಕ, ಕೆಳಗಿನ ಲೋಕ, ನೆದರ್ ವರ್ಲ್ಡ್, ಅಂಡರ್ ವರ್ಲ್ಡ್ ಅಂತ ಕರಿತಾ ಇದ್ರು. ವಿಭಿನ್ನ ನಾಗರಿಕತೆಗಳಲ್ಲಿ ಈ ಕೆಳಗಿನ ಲೋಕದ ಬಗ್ಗೆ ಇದ್ದಂಥ ಆಸಕ್ತಿದಾಯಕ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳು ಸೇರಿಕೊಂಡಿದ್ದವು. ಮನುಷ್ಯ ಗುಹೆಗಳು, ಆಳವಾದ ಬಾವಿಗಳು ಮತ್ತು ಭೂಮಿಯಲ್ಲಿರ್ತಕ್ಕಂಥ ಬಿರುಕುಗಳನ್ನು ನೋಡಿದಾಗ ಅವುಗಳ ತಳ ಎಲ್ಲಿದೆ ಅನ್ನೋದು ಅದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅವು ಕತ್ತಲೆಯಿಂದ ಕೂಡಿದ್ದು ಬಹಳ ನಿಗೂಢವಾಗಿ ಕಾಣ್ತಾ ಇದ್ದವು. ಹೀಗಾಗಿ ಭೂಮಿಯ ಕೆಳಗೆ ಇನ್ನೊಂದು ಜಗತ್ತಿರಬೇಕು ಅನ್ನುವ ಕಲ್ಪನೆ ಸಹಜವಾಗಿ ಮಾನವನಲ್ಲಿ ಮೂಡಿತು. ಮನುಷ್ಯರು ಸತ್ತವರನ್ನು ನೆಲದಲ್ಲಿ ಹುಡುಕ್ತಾ ಇದ್ರು. ಹೀಗಾಗಿ ಸತ್ತವರ ಆತ್ಮಗಳು ಭೂಮಿಯೊಳಗೆ ಹೋಗ್ತವೆ ಅನ್ನುವ ನಂಬಿಕೆ ಕೂಡ ಬೆಳೀತು. ಕ್ರಮೇಣ ಈ ನಂಬಿಕೆ ಮೃತರ ಲೋಕ, ಸತ್ತವರ ಲೋಕ, ಕೆಳಗಿನ ಲೋಕ ಅನ್ನುವ ರೂಪವನ್ನು, ನಂಬಿಕೆಯನ್ನು ಪಡ್ಕೊಳ್ತು. ಜ್ವಾಲಾಮುಖಿಗಳಿಂದ ಬೆಂಕಿ ಮತ್ತು ಹೊಗೆ ಹೊರಬರೋದು, ಹಾಗೆಯೇ ಭೂಕಂಪಗಳು ಸಂಭವಿಸೋದು ಪ್ರಾಚೀನ ಜನರಿಗೆ ಭೂಮಿಯ ಒಳಗೆ ಅಸಾಮಾನ್ಯವಾದ ಶಕ್ತಿಗಳು ಅಥವಾ ಜೀವಿಗಳು ವಾಸ ಮಾಡ್ತಾ ಇದೆ ಅನ್ನುವ ಭಾವನೆಯನ್ನು ಉಂಟು ಮಾಡಿದರು. ಅನೇಕ ಸಂಸ್ಕೃತಿಗಳಲ್ಲಿ ಭೂಮಿಯೊಳಗಿನ ದೇವರುಗಳು, ನಾಗರು ಅಥವಾ ರಾಕ್ಷಸರು ಭೂಕಂಪಗಳಿಗೆ ಕಾರಣ ಅಂತ ನಂಬಲಾಗ್ತಾ ಇತ್ತು. ಸೂರ್ಯ ಸಂಜೆ ಪಶ್ಚಿಮದಲ್ಲಿ ಮುಳುಗಿ ರಾತ್ರಿ ಇಡೀ ಭೂಮಿಯನ್ನು ಕೆಳಭಾಗದಲ್ಲಿ ಚಲಿಸಿ ಮತ್ತೆ ಬೆಳಿಗ್ಗೆ ಪೂರ್ವದಲ್ಲಿ ಮೂಡ್ತಾನೆ. ಅಂದರೆ ರಾತ್ರಿಯ ವೇಳೆಯಲ್ಲಿ ಸೂರ್ಯ ಈ ಕೆಳಗಿನ ಅಧೋಲೋಕದ ಮೂಲಕವೇ ಸಾಗ್ತಾನೆ ಅಂತ ಅವರು ನಂಬಿದ್ರು. ಭಾರತೀಯ ವೈದಿಕ ಮತ್ತು ಪೌರಾಣಿಕ ಪರಿಕಲ್ಪನೆಯಲ್ಲಿ ಬ್ರಹ್ಮಾಂಡವನ್ನು ಮೇಲಿನ ಲೋಕಗಳು ಮತ್ತು ಭೂಲೋಕ, ಹಾಗೆಯೇ ಕೆಳಗಿನ ಲೋಕಗಳಾಗಿ ವಿಂಗಡಿಸಲಾಗಿದೆ. ಭೂಮಿಯ ಕೆಳಗಿರ್ತಕ್ಕಂಥ 7 ಪಾತಾಳಗಳನ್ನ ಭಾರತೀಯ ವೈದಿಕ ಮತ್ತು ಪೌರಾಣಿಕ ಕಲ್ಪನೆಗಳು ನಂಬ್ತವೆ. ಭೂಮಿಯ ಕೆಳಗೆ ಒಂದರಂತೆ ಒಂದು 7 ಲೋಕಗಳಿದೆ ಅಂತ ನಂಬಲಾಗುತ್ತೆ. ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ ಮತ್ತು ಪಾತಾಳಗಳೇ ಅವು. ನಾಗರು ಮತ್ತು ಅಸುರರು ವಾಸಸ್ಥಾನ ಈ ಲೋಕಗಳನ್ನು ತಿಳ್ಕೊಂಡತ್ತೆ. ಈ ಲೋಕಗಳು ಕತ್ತಲಿಂದ ಕೂಡಿದರೆ ಅತ್ಯಂತ ವೈಭವದಿಂದ ತುಂಬಿದಂಥ ಅರಮನೆಗಳು ಮತ್ತು ರತ್ನಖಚಿತ ಮನೆಗಳಿಂದ ಪ್ರಕಾಶಿಸ್ತವೆ ಅಂತ ಪುರಾಣಗಳು ವರ್ಣಿಸ್ತವೆ. ಇಲ್ಲಿ ನಾಗರು ಅಂದರೆ ಹಾವುಗಳು, ದೈತ್ಯರು ಮತ್ತು ಅಸುರರು ವಾಸಿಸ್ತಾ ಇದ್ರು ಅನ್ನೋ ನಂಬಿಕೆ ಕೂಡ ಇತ್ತು. ಇದನ್ನು ಬಿಟ್ಟರೆ ನಮಗೆ ಕಾಣ್ತಕ್ಕಂಥದ್ದು ನರಕಲೋಕ. ಪಾತಾಳಕ್ಕಿಂತಲೂ ಕೆಳಗೆ ಪಾಪ ಮಾಡಿದವರಿಗೆ ಶಿಕ್ಷೆ ನೋಡುವ ನರಕಲೋಕ, ಶಿಕ್ಷೆಯನ್ನು ಕೊಡ್ತಕ್ಕಂಥ ನರಕಲೋಕ ಇದ್ದು ಅದನ್ನು ಯಮಧರ್ಮರಾಯ ಆಳ್ತಾನೆ ಅನ್ನುವ ಪರಿಕಲ್ಪನೆ, ನಂಬಿಕೆ ಕೂಡ ಇತ್ತು. ಮೆಸೊಪೊಟೇಮಿಯನ್ ನಾಗರಿಕತೆ ಮತ್ತು ಸುಮೇರಿಯನ್ ಮತ್ತು ಬೆಬಿಲಿಯನ್ ನಾಗರಿಕತೆಗಳಲ್ಲೂ ಕೂಡ ಅತ್ಯಂತ ವಿವಿಧವಾದಂಥ ಕಲ್ಪನೆಗಳಿದ್ದವು. ಜಗತ್ತಿನ ಅತ್ಯಂತ ಪ್ರಾಚೀನವಾದಂಥ ಈ ನಾಗರಿಕತೆಗಳಲ್ಲಿ ಅಧೋಲೋಕದ ಪರಿಕಲ್ಪನೆ ಬಹಳ ಗಾಢವಾಗಿ ಬೆಳೆದಿತ್ತು. ಕುರ್ರ ಅಥವಾ ಇರ್ಕಲ್ಲ, ಇದು ಭೂಮಿಯ ಆಳದಲ್ಲಿರ್ತಕ್ಕಂಥ ಕತ್ತಲೆಯ ಲೋಕ. ಸತ್ತ ನಂತರ ಎಲ್ಲ ಮನುಷ್ಯರ ಆತ್ಮಗಳು, ಅವರು ಒಳ್ಳೆಯರಾಗಲಿ ಕೆಟ್ಟರಾಗಲಿ, ಇಲ್ಲಿಗೆ ಹೋಗ್ತವೆ ಅಂತೇಳಿ ಈ ನಾಗರಿಕತೆಗಳ ಜನ ನಂಬಿದ್ರು. ಈ ಲೋಕದಲ್ಲಿ ಸೂರ್ಯನ ಬೆಳಕಿರೋದಿಲ್ಲ. ಅಲ್ಲಿ ಆತ್ಮಗಳು ಕೇವಲ ಧೂಳು ಮತ್ತು ಜೇಡಿ ಮಣ್ಣನ್ನು ತಿಂದ್ಕೊಂಡು ರೆಕ್ಕೆಗಳುಳ್ಳ ಪಕ್ಷಿಗಳಂತೆ ಅಲಿತಾ ಇರ್ತವೆ ಅಂತಕ್ಕಂಥ ಭಾರಿ ನಿರಾಶಾದಾಯಕವಾದ ಭಯಭೀತ ಕಲ್ಪನೆ ಅವರಿಗಿತ್ತು. ಇದನ್ನು ಅವರು ಎರೆಕ್ಕಿಗಲ್ ಅನ್ನುವ ದೇವತೆ ಆಳ್ತಾ ಇದ್ದಾಳೆ ಅಂತ ನಂಬಿದ್ರು. ಪ್ರಾಚೀನ ಈಜಿಪ್ತಿನ ನಾಗರಿಕತೆ ಕೂಡ ಇಂಥವದೇ ಹಲವಾದ ಕಲ್ಪನೆಗಳನ್ನು ಹೊಂದಿತ್ತು. ಈಜಿಪ್ಟ್ ದೇಶದ ಜನರಿಗೆ ಮರಣದ ನಂತರ, ಸಾವಿನ ನಂತರದ ಜೀವನ ಮತ್ತು ಪಾತಾಳ ಅಧೋಲೋಕದ ಮೇಲೆ ಬಹಳ ನಂಬಿಕೆ ಇತ್ತು. ಧೂವತ್ತು ಅನ್ನೋತಕ್ಕಂಥದ್ದು ಭೂಮಿಯ ಕೆಳಗಿರುವ ಒಂದು ಮಾಂತ್ರಿಕ ಮತ್ತು ನಿಗೂಢವಾದ ಲೋಕ ಅಂತ ಅವರು ನಂಬಿದ್ರು. ಸತ್ತವರ ಆತ್ಮಗಳು ಈ ಲೋಕವನ್ನು ಪ್ರವೇಶ ಮಾಡಿದಾಗ 10 ರಾಕ್ಷಸರು, ಬೆಂಕಿಯ ನದಿಗಳು ಮತ್ತು ಅಪಾಯಕಾರಿ ದ್ವಾರಗಳನ್ನ ದಾಟಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ ಅಂತ ಅವರು ಭಾವಿಸಿದ್ರು. ಅಧೋಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಆತ್ಮಗಳಿಗೆ ಹೃದಯದ ತೂಕದ ಪರೀಕ್ಷೆ ಒಂದು ಮಹತ್ವದ ಒಂದು ಭಾಗ ಆಗಿತ್ತು. ಅಧೋಲೋಕದ ದೇವರಾದಂಥ ಒಸೈರಿಸ್ಸು ಮತ್ತೆ ನರಿಮುಖದ ದೇವರಾದಂಥ ಅನುಬಿಸ್ಸು ಸತ್ತವರ ಹೃದಯವನ್ನು ಸತ್ಯದ ಗರಿ ಅಂದರೆ ಫೆದರ್ ಆಫ್ ಮ್ಯಾಟ್ ಜೊತೆಗೆ ತೂಕ ಮಾಡ್ತಾ ಇದ್ರು. ಹೃದಯ ಗರಿಗಿಂತ ಹಗುರವಾಗಿದ್ದರೆ ಮಾತ್ರ ಅವರಿಗೆ ಸ್ವರ್ಗದಂಥ ಸುಖ ಸಿಗ್ತಾ ಇತ್ತು. ಇಲ್ಲದೆ ಇದ್ರೆ ಅಮಿತ್ ಎನ್ನುವ ರಾಕ್ಷಸ ಪ್ರಾಣಿ ಆ ಹೃದಯವನ್ನು ತಿಂದು ಹಾಕ್ತಾ ಇತ್ತು ಅಂತ ಅವರು ನಂಬಿದ್ರು. ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳು ಕೂಡ ಭೂಮಿಯ ಲೋಕದ ವರ್ಣನೆಯಲ್ಲಿ, ಕೆಳಗಿನ ಲೋಕದ ವರ್ಣನೆಯಲ್ಲಿ ಬಹಳ ಪ್ರಸಿದ್ಧವಾಗಿದ್ದಾವೆ. ಹೇಡಿಸ್ ಅಂತಕ್ಕಂಥ ಸಾಮ್ರಾಜ್ಯವನ್ನು ಅವರು ನಂಬ್ತಿದ್ರು. ಭೂಮಿಯ ಕೆಳಗಿರುವ ಈ ಲೋಕವನ್ನು ಹೇಡಿಸ್ ಅನ್ನುವ ದೇವ ಆಳ್ತಾ ಇದ್ದ. ರೋಮನ್ ರೀತಿಯನ್ನು ಪ್ಲೂಟೋ ಅಂತ ಕರಿತಾ ಇದ್ರು. ಸ್ಟೈಕ್ಸ್ ನಗರಿ ಅಂದರೆ ಸ್ಟೈಕ್ಸ್ ಅಂತ ನದಿ ಕೂಡ ಇಲ್ಲಿ ಹರಿಯುತ್ತೆ ಅಂತ ಅವ್ರು ನಂಬಿದ್ರು. ಭೂಮಿ ಮತ್ತು ಕೆಳಗಿನ ಪಾತಾಳ ಲೋಕವನ್ನು ಪ್ರತ್ಯೇಕಿಸ್ತಕ್ಕಂಥ 5 ನದಿಗಳಿದ್ವು. ಅವುಗಳಲ್ಲಿ ಸ್ಟೈಕ್ಸ್ ನದಿಗೂ ಬಹಳ ಮುಖ್ಯವಾದಂಥದ್ದು. ಸತ್ತವರ ಆತ್ಮಗಳನ್ನು ಚಾರನ್ ಎನ್ನುವ ನಾಮಿಕ ದೋಣಿಗಳ ಮೂಲಕ ಈ ನದಿಯೆಲ್ಲ ದಾಟಿಸ್ತಾ ಇದ್ದಂತ ಅವರು ಭಾವಿಸಿದ್ರು. ಕೆಳಗಿನ ಲೋಕದ ಬಾಗಿಲನ್ನು 3 ತಲೆಗಳಿರುವ ಭೀಕರ ನಾಯಿಯೊಂದು ಕಾಯ್ತಾ ಇತ್ತು. ಇದರ ಹೆಸರೇ ಶೆರ್ಬರನು. ಈ ನಾಯಿ ಒಳಗಿರುವ ಆತ್ಮಗಳು ಹೊರಗೆ ಹೋಗದಂತೆ ಮತ್ತೆ ಜೀವಂತ ಮನುಷ್ಯರು ಒಳಗೆ ಬರದಂತೆ
ಯಾವಾಗಲೂ ಕಾವಲನ್ನು ನಿಂತಿರ್ತಾ ಇತ್ತು. ಮಾಯನ್ ನಾಗರಿಕತೆ ಕೂಡ ಇಂತಹದೇ ನಂಬಿಕೆಗಳನ್ನ ಹೊಂದಿತ್ತು. ಮಧ್ಯ ಅಮೆರಿಕದ ಪ್ರಾಚೀನ ಮಾಯನ ಜನರಿಗೆ ಭೂಮಿಯ ಆಳದ ಲೋಕದ ಬಗ್ಗೆ ವಿಚಿತ್ರವಾದ ಕಲ್ಪನೆಗಳಿದ್ವು. ಕ್ವಿಬಾಲ್ಪ ಅಂತ ನಂಬಿದ್ರು ಅವರು. ಇದರ ಅರ್ಥ ಏನಂತ ಹೇಳಿದ್ರೆ ಭಯದ ಸ್ಥಳ ಅಂತ. ಇದು ಭೂಮಿಯ ಕೆಳಗಿರುವ 12 ಮಂದಿ ಮರಣದ ದೇವತೆಗಳು ಆಳ್ತಕ್ಕಂಥ ಲೋಕ ಅಂತ ಅವರು ನಂಬಿದ್ರು. ಮಾಯನ್ ಜನರಿಗೆ ಭೂಮಿಯಲ್ಲಿ ಕಾಣಿಸುವ ಆಳವಾದ ಗುಹೆಗಳು ಮತ್ತು ಭೂಗತ ಜಲಪಾತಗಳು ನೇರವಾಗಿ ಸ್ಕಿಬಾಲ್ಡಾ ಲೋಕಕ್ಕೆ ದಾರಿಯಾಗ್ತವೆ ಅಂತ ನಂಬಿಕೆ ಪಟ್ಟಿದ್ರು. ಹಾಗಾಗಿ ಅವರು ಗುಹೆಗಳನ್ನು ಪವಿತ್ರ ಹಾಗೂ ಭಯಾನಕ ಸ್ಥಳಗಳಂತೇಳಿ ಭಾವಿಸ್ತಾ ಇದ್ರು. ಹಾಗೆಯೇ ಅವಳಿಗೆ ಗೌರವಿಸ್ತಾ ಇದ್ರು. 17ನೇ ಶತಮಾನದಲ್ಲಿ ವೈಜ್ಞಾನಿಕ ಕಾಲ ಆರಂಭವಾಗಿ ಹಿಂದಿದ್ದ ಎಲ್ಲ ಪೌರಾಣಿಕ ಕಥೆಯ ನಂಬಿಕೆ ಮತ್ತು ಐತಿಹ್ಯಗಳನ್ನು ಮೀರಿ ನಿಸರ್ಗದಲ್ಲಿ ನಡೆಯುವ ಕಾರ್ಯ ಮತ್ತು ಪರಿಣಾಮಗಳಿಂದಲೇ ಯಾವುದೇ ನೈಸರ್ಗಿಕ ಘಟನೆಯನ್ನು ಅದರ ಹಿನ್ನೆಲೆಯ ಕಾರಣಗಳನ್ನು ತಿಳಿಬೇಕನ್ನುವ ಮನೋಭಾವ ದಟ್ಟಾಗತೊಡಗಿತು. ಇದು ಭೂಮಿಯ ಒಳಗೆ ಅಥವಾ ಕೆಳಗೆ ಏನಿದೆ ಅಂತ ತಿಳಿಯುವ ವೈಜ್ಞಾನಿಕ ಹುಡುಕಾಟವಾಗಿ ಬದಲಾಯಿತು. ಈ ಹುಡುಕಾಟದ ಸಾಹಸ 17ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭ ಆಗುತ್ತೆ. ಆಗ ಇಂಗ್ಲಿಷ್ ಪ್ರಕೃತಿ ವಿಜ್ಞಾನಿಯಾಗಿದ್ದಂಥ ವಿಲಿಯಂ ಗಿಲ್ಬರ್ಟ್ ಆತ ಡೇ ಮ್ಯಾಗ್ನೆಟಿ ಎನ್ನುವ ಒಂದು ವೈಜ್ಞಾನಿಕ ಕೃತಿಯನ್ನು ಪ್ರಕಟಿಸ್ತಾನೆ. ಈ ಗ್ರಂಥದಲ್ಲಿ ಕಾಂತೀಯ ವಸ್ತುಗಳು ಅಂದರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸು ಮತ್ತು ಭೂಮಿಯ ಕಾಂತೀಯ ಗುಣಗಳ ಕುರಿತು ಚರ್ಚೆ ಮಾಡಿರ್ತಾನೆ. ಗಿಲ್ಬರ್ಟು ಭೂಮಿಯ ಒಂದು ದೊಡ್ಡ ದೈತ್ಯ ಕಾಂತ ಅಂದರೆ ಜೈಂಟ್ ಮ್ಯಾಗ್ನೆಟ್ ಅಂತ ಪ್ರತಿಪಾದನೆಯನ್ನು ಮಾಡ್ತಾನೆ. ಇದು ಸಂಪೂರ್ಣವಾದ ಹೊಸ ಕಲ್ಪನೆಯನ್ನು ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಜನ ದಿಕ್ಸೂಚಿಗಳನ್ನ ಕಂಪ್ಯಾಸ್ಕೊಳ್ಳೋ ಮೂಲಕ ಭೂಮಿಯ ಸ್ವಾಭಾವಿಕ ಕಾಂತೀಯ ಶಕ್ತಿಯನ್ನು ಬಹಳ ಹಿಂದಿನಲ್ಲೇ ತಿಳ್ಕೊಂಡು ಅದನ್ನು ಬಳಸ್ತಾ ಇರ್ತಾರೆ. ಆದರೆ ಗಿಲ್ಬರ್ಟ್ ಮೊದಲನೇ ಬಾರಿಗೆ ಭೂಮಿಯ ಕಾಂತಕ್ಷೇತ್ರದ ಸ್ಪಷ್ಟವಾದಂಥ ಮಾದರಿಯನ್ನು ನೀಡ್ತಾನೆ. ಅಂದರೆ ಮ್ಯಾಗ್ನೆಟಿಕ್ ಸ್ಪಿಯರ್ ಆಫ್ ದಿ ಅರ್ತ್ ಬಗ್ಗೆ ಸರಿಯಾದ ವಿವರವನ್ನು ಕೊಡ್ತಾನೆ. ಭೂಗೋಳದ ವಿವಿಧ ಭಾಗಗಳಲ್ಲಿ ದಿಕ್ಸೂಚಿ ಅಂದರೆ ಕಾಂಪಾಸ್ ಸೂಜಿ ಯಾವ ದಿಕ್ಕಿನಲ್ಲಿ ತೋರಿಸುತ್ತೆ ಅನ್ನೋದನ್ನು ವಿವರಿಸಿ ಅದನ್ನು ಕಬ್ಬಿಣದ ಗೋಳದ ವರ್ತನೆ ಜೊತೆಗೆ ಹೋಲಿಸ್ತಾನೆ. ಈ ಹೋಲಿಕೆಯಿಂದ ಭೂಮಿಯ ಒಳಭಾಗದಲ್ಲಿ ಅಪಾರ ಪ್ರಮಾಣದ ಕಾಂತೀಕರಿಸಿದ ಕಬ್ಬಿಣ ಅಂದರೆ ಮ್ಯಾಗ್ನೆಟೈಸ್ಡ್ ಐರನ್ ಇದೆ ಅಂತ ಆತ ನಿರ್ಣಯ ಮಾಡ್ತಾನೆ. ಆದರೂ ಕೂಡ ಭೂಮಿಯ ಒಳಭಾಗ ಸಂಪೂರ್ಣ ಘನ ಕಬ್ಬಿಣದಿಂದ ಕೂಡಿದೆ ಅಂತ ಗಿಲ್ಬರ್ಟ್ ನಂಬೋದಿಲ್ಲ. ಯಾಕಂದರೆ ದಿಕ್ಸೂಚಿಗಳ ಕಂಪಾಸ್ಗಳ ಅಧ್ಯಯನದಿಂದ ಭೂಮಿಯ ಕಾಂತ ಕ್ಷೇತ್ರ ಕಾಲಕ್ರಮೇಣ ನಿಧಾನವಾಗಿ ಪಶ್ಚಿಮದಂತ ಸರಿತಾ ಇದೆ ಅನ್ನೋದು ಕೂಡ ತಿಳಿದಿರ್ತದೆ. ಇದು ಸ್ಥಿರವಾದ ಘನ ಕಬ್ಬಿಣದ ಕೇಂದ್ರ ಇದ್ದರೆ ಸಾಧ್ಯ ಇಲ್ಲ ಅಂತ ಹಲವಾರು ವಿಜ್ಞಾನಿಗಳಿಗೆ ಚಿಂತಕರಿಗೆ ಗೊತ್ತಾಗುತ್ತೆ. ಈ ಕಾಂತೀಯ ಚಲನವನ್ನು ವಿವರಿಸೋದಕ್ಕೆ ಇಂಗ್ಲಿಷ್ ಖಗೋಳ ವಿಜ್ಞಾನಿ ಎಡ್ಮಂಡ್ ಹ್ಯಾಲೆ ಒಂದು ಹೊಸ ಪರಿಕಲ್ಪನೆಯನ್ನು ಮುಂದಿಡ್ತಾನೆ. ಆತನ ಪ್ರಕಾರ ಎಡ್ಮಂಡ್ ಹ್ಯಾಲೆಯ ಪ್ರಕಾರ ಭೂಮಿಯ ಮಧ್ಯದಲ್ಲಿ ಘನವಾದಂಥ ಘನರೂಪದ ಕೇಂದ್ರ ಐತೆ. ಆದರೆ ಆ ಕೇಂದ್ರ ಮತ್ತು ಭೂಪದರದ ನಡುವೆ ದ್ರವದ ಪ್ರದೇಶ ಐತೆ. ಈ ದ್ರವ ಪದರದೊಳಗೆ ಘನ ಕೇಂದ್ರ ತಿರುಗೋದ್ರಿಂದ ಕಾಂತ ಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ನಿಧಾನವಾಗಿ ಸ್ಥಳಾಂತರಗೊಳ್ಳುತ್ತದೆ ಅಂತ ಸೂಚಿಸ್ತಾನೆ. ಆದರೆ ಮುಂದಿನ ದಶಕಗಳಲ್ಲಿ ಸಾಕ್ಷ್ಯಾಧಾರಗಳು ಹ್ಯಾಲಿಯ ಕಲ್ಪನೆಗೆ ವಿರುದ್ಧವಾಗಿ ಕಂಡುಬರ್ತವೆ. ಜ್ವಾಲಾಮುಖಿಗಳು, ಮೇಲ್ಮೈನಲ್ಲಿ ಸ್ಫಟಿಕೀಕೃತ ಶಿಲೆಗಳು ಅಂದರೆ ಹರಳುಗಟ್ಟಿದ ಶಿಲೆಗಳು, ಹಾಗೆ ಭೂಪದರದ ಆಳಕ್ಕೆ ಇಳಿದಂತೆ ಅಳೆಯಲಾಗದಷ್ಟು ಹೆಚ್ಚುತ್ತಾ ಇರುವಂಥ ಉಷ್ಣತೆ, ತಾಪಮಾನ ಇವೆಲ್ಲವೂ ಭೂಮಿಯ ಒಳಭಾಗ ಒಂದು ಮಹಾಕಾಯದಂತೆ ಕರಗಿದ ದ್ರವಸಾಗರದಂತಿದೆ ಅಂತ ಅಭಿಪ್ರಾಯಕ್ಕೆ ಬರೋದಕ್ಕೆ ಬೆಂಬಲವನ್ನು ನೀಡ್ತವೆ. 1833ರಲ್ಲಿ ಫ್ರೆಂಚ್ ಭೌತ ವಿಜ್ಞಾನಿ ಆಂಡ್ರೆ ಮಾರಿಯೋ ಆಂಪಿಯರೆ ಈ ಚರ್ಚೆಗೆ ಒಂದು ಹೊಸ ತಿರುವನ್ನು ನೀಡ್ತಾನೆ. ಆತ ಸೈದ್ಧಾಂತಿಕವಾಗಿ ವಾದ ಮಾಡಿದಂತೆ ಭೂಮಿಯ ಕೇಂದ್ರ ಸಂಪೂರ್ಣ ದ್ರವ ಆಗಿದ್ದರೆ ಚಂದ್ರನ ಉಬ್ಬರ ಇಳಿತದ ಬಲಗಳು ಅಂದರೆ ಟೈಡಲ್ ಫೋರ್ಸು ಭೂಮಿಯನ್ನು ಅಸ್ಥಿರಗೊಳಿಸಿ ಒಡೆಯಬಹುದಾಗಿತ್ತು. ಹೀಗಾಗಿ ಕೇಂದ್ರದಲ್ಲಿ ಘನಭಾಗ ಇರಲೇಬೇಕಂತ ಆತ ಅಭಿಪ್ರಾಯ ಪಡ್ತಾನೆ. ಸುಮಾರು ಒಂದು ದಶಕದ ಬಳಿಕ ಇಂಗ್ಲಿಷ್ ಭೂವಿಜ್ಞಾನಿ ವಿಲಿಯಂ ಹಾಪ್ಕಿನ್ಸು ಈ ವಾದವನ್ನು ಇನ್ನಷ್ಟು ಬಲಪಡಿಸ್ತಾನೆ. ಹೆಚ್ಚಿನ ವಸ್ತುಗಳಲ್ಲಿ ಒತ್ತಡ ಹೆಚ್ಚಿದಂತೆ ಕರಗುವ ಬಿಂದು ಕೂಡ ಹೆಚ್ಚುತ್ತೆ ಅಂತ ಆತ ತೋರಿಸ್ತಾನೆ. ಆದ್ದರಿಂದ ಭೂಮಿಯ ಕೇಂದ್ರದಲ್ಲಿ ತಾಪಮಾನ ಬಹಳ ಹೆಚ್ಚಿದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥ ಅಪಾರ ಒತ್ತಡದ ಕಾರಣದಿಂದ ಅದರ ಕೇಂದ್ರ ಘನವಾಗಿರ್ಬೋದು ಅಂತೇಳಿ ಇವರೆಲ್ಲರೂ ಸೂಚಿಸ್ತಾರೆ. 19ನೇ ಶತಮಾನದ ಉದ್ದಕ್ಕೂ ಈ ವಿಷಯದ ಬಗ್ಗೆ ತೀವ್ರವಾದಂಥ ಚರ್ಚೆಗಳು ನಡೀತವೆ. ಆದರೆ 1883ರಲ್ಲಿ ಒಂದು ಕ್ರಾಂತಿಕಾರಿಯಾದಂಥ ಪರಿಕಲ್ಪನೆ ಈ ವಿವಾದಕ್ಕೆ ಅಂತ್ಯ ಕಾಣಿಸ್ತಕ್ಕಂಥ ಒಂದು ದಾರಿಯನ್ನು ತೋರಿಸುತ್ತೆ. ಬ್ರಿಟಿಷ್ ಭೂವಿಜ್ಞಾನಿ ಜಾನ್ ಮಿಲ್ನೆ ಆತನ ಪ್ರಕಾರ ಸಾಕಷ್ಟು ಸಂವೇದನಾಶೀಲವಾದಂಥ ಭೂಕಂಪ ಮಾಪಕ ಅಂದರೆ ಸೀಸ್ಮೋಮೀಟರ್ನ ನಿರ್ಮಿಸಿದರೆ ಭೂಮಿಯ ಇನ್ನೊಂದು ಬದಿನಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪದ ಅಲೆಗಳನ್ನು ದಾಖಲಿಸಬಹುದು. ಈ ಅಲೆಗಳನ್ನು ಅಧ್ಯಯನ ಮಾಡಿ ಭೂಮಿಯ ಒಳರಚನೆಯನ್ನು ತಿಳಿಬಹುದು ಅಂತ ಸಲಹೆಯನ್ನು ನೀಡ್ತಾನೆ. ಈ ಪರಿಕಲ್ಪನೆ 1889ರಲ್ಲಿ ಮೊದಲ ಬಾರಿಗೆ ಫಲ ನೀಡ್ತೈತೆ. ಆಗ ಕುಮಾಮೋಟೋದಲ್ಲಿ ಸಂಭವಿಸಿದಂಥ ಭೂಕಂಪದ ಅಲೆಗಳನ್ನು ಜರ್ಮನಿಯ ಭೂಕಂಪ ಮಾಪನಗಳು ಮೊದಲ ಬಾರಿಗೆ ದಾಖಲೆ ಮಾಡ್ತವೆ. ಬ್ರಿಟಿಷ್ ಮತ್ತು ಭೂಕಂಪ ವಿಜ್ಞಾನಿಯಾಗಿದ್ದಂಥ ರಿಚರ್ಡ್ ಡಿಕ್ಸನ್ ಓಲ್ಡ್ಹ್ಯಾಮ್
ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದಂಥ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿ 1879ರಲ್ಲಿ ಕೆಲಸಕ್ಕೆ ಸೇರ್ತಾನೆ. ನಂತರ ಆತ ಅದರ ಸೂಪರಿಂಟೆಂಡೆಂಟ್ ಮತ್ತು ಹಂಗಾಮಿ ನಿರ್ದೇಶಕನಾಗಿಯೂ ಕೂಡ ಕಲ್ಕತ್ತಾದಲ್ಲಿ ನೆಲೆಸಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ. 1897ರಲ್ಲಿ ಅಸ್ಸಾಂನಲ್ಲಿ 8.1 ತೀವ್ರತೆಯ ಭೂಕಂಪ ಸಂಭವಿಸುತ್ತೆ. ಅದರ ಅಲೆಗಳು ಭೂಮಿಯ ಉದ್ದಕ್ಕೂ ದಾಟಿ ಭೂಮಿಯಲ್ಲೆಲ್ಲ ಹರಡಿ ಇಟಲಿಯಲ್ಲಿಯೂ ಕೂಡ ದಾಖಲಾಗ್ತವೆ. ಅಲ್ಲಿರೋ ದತ್ತಾಂಶಗಳು ಕೂಡ ದಾಖಲಾಗ್ತವೆ. ಹಾಗೆಯೇ ಅಸ್ಸಾಂ ಭೂಕಂಪದ ದತ್ತಾಂಶಗಳನ್ನು ಓಲ್ಡ್ಹ್ಯಾಮ್ ಕಲ್ಕತ್ತಾದ ಕಚೇರಿಯಲ್ಲಿ ಕುಳಿತು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಕೈಗೆತ್ತಿಕೊಳ್ತಾನೆ. ಭಾರತದಲ್ಲಿ ಸಂಗ್ರಹ ಮಾಡಿದ್ದಂಥ ಭೂಕಂಪದ ದತ್ತಾಂಶಗಳು ಮತ್ತು ಜಗತ್ತಿನ ವಿವಿಧ ಭಾಗಗಳಲ್ಲಿದ್ದಂಥ ಸೀಸ್ಮೋಗ್ರಾಫ್ ದಾಖಲೆಗಳನ್ನ ಸುದೀರ್ಘವಾಗಿ ಅಧ್ಯಯನ ಮಾಡಿದಂಥ ಓಲ್ಡ್ಹ್ಯಾಮ್ 1903ರಲ್ಲಿ ಅನಾರೋಗ್ಯದ ಕಾರಣದಿಂದ ಭಾರತವನ್ನು ತೊರೆದು ತನ್ನ ತಾಯ್ನಾಡು ಬ್ರಿಟನ್ಗೆ ಹೋಗ್ತಾನೆ. 1897ರಿಂದ ಮುಂದಿನ 10 ವರ್ಷಗಳಲ್ಲಿ ರಿಚರ್ಡ್ ಡಿಕ್ಸನ್ ಓಲ್ಡ್ಹ್ಯಾಮ್ ಇನ್ನೂ 14 ದೊಡ್ಡ ಭೂಕಂಪಗಳ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ವಿವಿಧ ಅಲೆಗಳು ವಿಭಿನ್ನ ಮಾಧ್ಯಮಗಳಲ್ಲಿ ಹೇಗೆ ಸಂಚರಿಸ್ತವೆ ಅನ್ನೋದನ್ನು ಆತ ಅರ್ಥ ಮಾಡಿಕೊಳ್ತಾನೆ. ಭೂಕಂಪದ ಅಲೆಗಳು ಭೂಮಿಯ ಒಳಭಾಗವನ್ನು ಹಾದು ಹೋಗಬೇಕಾದ್ರೆ ಅವುಗಳ ವೇಗದಲ್ಲಿ ಆಗುವ ಬದಲಾವಣೆಗಳನ್ನ ವಿಶ್ಲೇಷಣೆ ಮಾಡಿ ಬಿಡಿಸಿ ನೋಡಿ ಭೂಮಿಯ ಒಳರಚನೆ ಬಗ್ಗೆ ನಿರ್ಣಯಗಳನ್ನು ಆತ ತಾಳ್ತಾನೆ. 1906ರಲ್ಲಿ ಆತ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಟೀರಿಯರ್ ಆಫ್ ದ ಅರ್ತ್ ಆಸ್ ರಿವೀಲ್ಡ್ ಬೈ ಅರ್ಥಕ್ವೇಕ್ಸ್ ಅನ್ನುವ ಒಂದು ಮಹತ್ವದ ಪ್ರಬಂಧವನ್ನು ಪ್ರಕಟಿಸ್ತಾನೆ. ಅಲ್ಲಿ ಆತ ಭೂಕಂಪದ ಅಲೆಗಳು ಆಗ ಬರ್ತಕ್ಕಂಥ ಸಮಯ ಮತ್ತು ಅವು ಬಂದ ಕೋನಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಣೆ ಮಾಡಿ ನೋಡ್ತಾನೆ. ಕೆಲವು ಪ್ರದೇಶಗಳಲ್ಲಿ ಅಲೆಗಳ ವೇಗ ಹಠಾತ್ತಾಗಿ ತಕ್ಷಣವೇ ಕುಸಿಯೋದನ್ನು ಆತ ಗಮನಿಸ್ತಾನೆ. ವಿಶೇಷವಾಗಿ ಎಸ್ ಅಲೆಗಳು ಬಹಳವಾಗಿ ನಿಧಾನಗೊಂಡಿರ್ತವೆ. ಪಿ ಅಲೆಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ನಿಧಾನಗೊಂಡಿರ್ತವೆ. ಈ ಫಲಿತಾಂಶಗಳ ಆಧಾರದ ಮೇಲೆ ಓಲ್ಡ್ಹ್ಯಾಮ್ ಭೂಮಿಯ ತ್ರಿಜ್ಯದ ಅಂದರೆ ರೇಡಿಯಸ್ನ ಸುಮಾರು 40% ಭಾಗವನ್ನು ಉಳಿದ ಭೂಮಿಯಿಂದ ಸಂಪೂರ್ಣ ವಿಭಿನ್ನ ಭೌತಿಕ ಗುಣಗಳನ್ನ ಹೊಂದಿರತಕ್ಕಂಥ ಪದಾರ್ಥ ಆವರಿಸಿದೆ ಅಂತೇಳಿ ಘೋಷಣೆ ಮಾಡ್ತಾನೆ. ಅದಾದ ನಂತರ 1906ರಲ್ಲಿ ತನ್ನ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಭೂಮಿಯ ಕೇಂದ್ರ ಭಾಗದಲ್ಲಿ ಅಲೆಗಳ ವೇಗವನ್ನು ಕಡಿಮೆ ಮಾಡುವ ಒಂದು ದಟ್ಟವಾದಂಥ ತಿರುಳು ಕೋರ್ ಇದೆ ಅಂತ ಜಗತ್ತಿಗೆ ಸಾರ್ತಾನೆ. ಓಲ್ಡ್ಹ್ಯಾಮ್ ಮೊದಲನೇ ಬಾರಿಗೆ ಭೂಕಂಪದ ಅಲೆಗಳನ್ನು 3 ಬಗೆಗಳಾಗಿ ಗುರುತಿರ್ತಾನೆ. ಅವುಗಳಲ್ಲಿ ಪ್ರಾಥಮಿಕ ಅಲೆಗಳು ಪಿ ವೇವ್ಸು, ದ್ವಿತೀಯ ಅಲೆಗಳು ಸೆಕೆಂಡರಿ ವೇವ್ಸು ಮತ್ತು ಮೇಲ್ಮೈ ಅಲೆಗಳು ಸರ್ಫೇಸ್ ವೇವ್ಸ್ ಅಂತ 3 ಬಗೆಯಲ್ಲಿ ಇರ್ತವೆ. ರಿಚರ್ಡ್ ಡಿಕನ್ ಓಲ್ಡ್ಹ್ಯಾಮ್ ಒದಗಿಸಿದಂಥ ದತ್ತಾಂಶ ಮತ್ತು ವಿಶ್ಲೇಷಣೆಗಳು ಭೂಮಿಗೆ ಒಂದು ಪ್ರತ್ಯೇಕ ಕೇಂದ್ರ ಭಾಗವಿದೆ ಅನ್ನೋದಕ್ಕೆ ಒದಗಿಸ್ತಕ್ಕಂಥ ಮೊದಲ ದೃಢ ಸಾಕ್ಷ್ಯಗಳಾಗಿ ಪುರಾವೆಗಳಾಗಿರ್ತವೆ. ನಂತರದ ಸಂಶೋಧನೆಗಳು ಈ ಕೇಂದ್ರವನ್ನು ಒಳತಿರುಳು ಮತ್ತು ಹೊರತಿರುಳು ಅಂತ 2 ಭಾಗಗಳಾಗಿ ವಿಭಜಿಸಿ ಇನ್ನಷ್ಟು ವಿವರವಾದ ಚಿತ್ರಣವನ್ನು ನೀಡ್ತವೆ. ಆದರೆ ಮಹತ್ವದ ಸಂಗತಿ ಏನಂತ ಹೇಳಿದ್ರೆ ಓಲ್ಡ್ಹ್ಯಾಮ್ ಆತನ ಕೆಲಸ ಭೂಮಿಯ ಕೇಂದ್ರದ ಕುರಿತು ಚರ್ಚೆಯನ್ನು ಕೇವಲ ಗಣಿತಜ್ಞರು ಮತ್ತು ಸೈದ್ಧಾಂತಿಕ ಭೌತವಿಜ್ಞಾನಿಗಳ ಕೈಯಿಂದ ತೆಗೆದು ನೇರ ಸಾಕ್ಷ್ಯ ಮತ್ತು ಪ್ರಯೋಗಗಳ ಆಧಾರದ ಮೇಲೆ ಅಧ್ಯಯನ ಮಾಡುವ ವಿಜ್ಞಾನಿಗಳ ಕೈಗೆ ಒಪ್ಪಿಸ್ತದೆ. ಭೂಮಿಯ ಅಂತರಾಳದ ರಹಸ್ಯಗಳನ್ನು ತಿಳಿತಕ್ಕಂಥ ಮಾನವನ ಯಾತ್ರೆಯಲ್ಲಿ ಇದು ಒಂದು ಮಹತ್ವದ ಮೈಲಿಗಲ್ಲಾಗುತ್ತೆ. ಹಾಗೆಯೇ ಓಲ್ಡ್ಹ್ಯಾಮ್ ಭೂಮಿಯ ತಿರುಳನ್ನು ಗೊತ್ತಿ ಹಿಡಿದು ವಿಜ್ಞಾನಿ ಅಂತೇಳಿ ಖ್ಯಾತನಾಗ್ತಾನೆ. ಈಗ ಭೂಮಿಯ ಒಳಗಡೆ ಇರತಕ್ಕಂಥ ಗಟ್ಟಿ ಚಿಪ್ಪಿನ ಕೆಳಗಡೆ ಇರತಕ್ಕಂಥ ಭೂಮಿಯ ರಚನೆಯನ್ನು ತಿಳಿಯೋದಕ್ಕೆ ಮನುಷ್ಯ ಇಂದಿಗೂ ಪ್ರಯತ್ನ ಮಾಡ್ತಾ ಇದ್ದಾನೆ. ರಷ್ಯಾದಲ್ಲಿ ಆಳವಾದ ಬಾವಿಯನ್ನು ಕೂಡ ಕೊರೆಯಲಾಗುತ್ತೆ. ಆ ಆಳವಾದ ಬಾವಿಯನ್ನು ಕುರಿತಾದಂಥ ವಿಡಿಯೋ ವಿವರಣೆಯಲ್ಲಿದೆ. ಆಸಕ್ತರು ಅವುಗಳನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ವಿಜ್ಞಾನಿಗಳು ನಿಸರ್ಗದ ತತ್ವಗಳ ಮೂಲಕ ವಿಶ್ವದ ರಹಸ್ಯಗಳನ್ನು ತಿಳಿತಾರೆ, ಭೂಮಿಯ ಸೌಚಕದ ಸಂಗತಿಗಳನ್ನು ಹೊರಪಡಿಸ್ತಾರೆ, ವಿವರಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.